Good morning, dear students. Today I am going to explain you another important objective of auditing. So that is subsidiary objective. So detection and prevention of errors. Okay. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ಕ್ಲಾಸಿನಲ್ಲಿ ಮೇನ್ ಆಬ್ಜೆಕ್ಟಿವ್ ಆಫ್ ಅಡಿಟಿಂಗ್ ಮತ್ತು ಸಬ್ಸಿಡೈರಿ ಆಬ್ಜೆಕ್ಟಿವ್ ಆಫ್ ಅಡಿಟಿಂಗ್ನಲ್ಲಿ ಫಸ್ಟ್ ಒನ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ಓಕೆ, ಸೊ ಇನ್ ದಿಸ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಯು ದ another important subsidiary objective, so that is detection and prevention of errors. Okay, let me explain detection and prevention of errors. It is another important objective of auditing. Auditing ensure that there is no misstatement in the financial statement. Clear? Errors can be detected through checking and watching thoroughly books of accounts, ledger accounts, voucher and other relevant information. ಇದು ಲೆಕ್ಕ ಪರಿಶೋಧನೆಯ ಮತ್ತೊಂದು ಪ್ರಮುಖ ಉದ್ದೇಶವಾಗಿದೆ. ಸಾಮಾನ್ಯವಾಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಯಾವುದೇ ತಪ್ಪು ಹೇಳಿಕೆ ಇಲ್ಲ ಎಂದು ಆಡಿಟಿಂಗ್ ಖಚಿತಪಡಿಸುತ್ತದೆ, ಅಂದರೆ ಕನ್ಫರ್ಮೇಷನ್ ನೀಡ್ತದೆ. ಸೊ ಯಾವ ರೀತಿ ಅಂತಂದರೆ, ಲೇಸರ್ಗಳಿಗೆ ಜರ್ನಲ್ಗಳಿಂದ ಸರಿಯಾಗಿ ಪೋಸ್ಟಿಂಗ್ ಮಾಡಲಾಗಿದೆಯೋ ಇಲ್ಲವೋ, ಸೊ ವೋಚರ್ಸ್ಗಳು, ಸೊ ಟ್ರಾನ್ಸಾಕ್ಷನ್ಸ್ಗಳಿಗೆ ಸಪೋರ್ಟಿಂಗ್ ಆಗಿರುವಂಥ ಚೀಟಿಗಳು, ವೋಚರ್ಸ್ಗಳು, ಡಾಕ್ಯುಮೆಂಟ್ಸ್ ಅಂತ ಕರಿತೀವಿ, ಪುರಾವೆಗಳು, ಮತ್ತು ಇತರ ಸಂಬಂಧಿತ ಮಾಹಿತಿಯನ್ನು, ರೆಲೆವೆಂಟ್ ಇನ್ಫಾರ್ಮೇಷನನ್ನು ಆಡಿಟರ್ ಸಂಪೂರ್ಣವಾಗಿ ಪರಿಶೀಲಿಸುವ ಮೂಲಕ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿರುವಂತಹ ತಪ್ಪುಗಳನ್ನು ಅಥವಾ ದೋಷಗಳನ್ನು ಕಂಡು ಹಿಡಿಯಬಹುದು. ಓಕೆ, ಕ್ಲಿಯರ್? ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಈಸ್ ಎರರ್. ಸೊ ಎರರ್ಸ್ ಜನರಲಿ ಅರೈಸಸ್ ಔಟ್ ಆಫ್ ದ ಇನ್ನೋಸೆನ್ಸ್ ಆರ್ carelessness on the part of those responsible for preparation of accounts. Accounting errors can take place either intentionally or innocently. Clear? ತಪ್ಪುಗಳು ಅಥವಾ ದೋಷಗಳು ಸಾಮಾನ್ಯವಾಗಿ ಅಕೌಂಟ್ಸ್ಗಳನ್ನು ತಯಾರಿಸುವಂಥ ವ್ಯಕ್ತಿಯ ಮುಗ್ಧತೆ, ಇನ್ನೋಸೆನ್ಸ್ ಆಗಿರ್ಬೋದು, ಅಥವಾ ಆ ವ್ಯಕ್ತಿಯ ಅಜಾಗರೂಕತೆಯಿಂದ, ಕೇರ್ಲೆಸ್ನೆಸ್ ಅಂತ ಹೇಳ್ತೀವಿ. ಸೊ ಇವುಗಳಿಂದ ದೋಷಗಳು ಸಾಮಾನ್ಯವಾಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳಲ್ಲಿ ದೋಷಗಳು ಕಂಡು ಬರುತ್ತವೆ. Some errors may be committed intentionally in order to take some under benefit. ಸೊ ಕೆಲವೊಂದು ಉಪಯುಕ್ತತೆಯನ್ನು ಪಡೆಯಲು ಲೆಕ್ಕಪತ್ರಗಳನ್ನು ತಯಾರಿಸುವಂಥ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ. ಅಕೌಂಟಿಂಗ್ ಎರರ್ಸ್ ಆರ್ ಕಮಿಟೆಡ್ ಇನ್ನೋಸೆಂಟ್ಲಿ ಡ್ಯೂ ಟು ದ ಲ್ಯಾಕ್ ಆಫ್ ಬೇಸಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಇನ್ನು ಕೆಲವು ಸಂದರ್ಭದಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಲೆಕ್ಕ ಬರಹದ ನಿಯಮಗಳನ್ನು ತಿಳಿಯದೆ ಲೆಕ್ಕಿಗನ ಮುಗ್ಧತೆಯಿಂದ ತಪ್ಪುಗಳು ಸಂಭವಿಸ್ಬೋದು.
ಸೊ ವೇರ್ ದ ಎರರ್ಸ್ ಆರ್ ಆಕರ್ಡ್. ಸೊ ಯಾವ ರೀತಿಯಾಗಿ ಎರರ್ಸ್ಗಳು ಸಂಭವಿಸುತ್ತವೆ ಅಂದರೆ, ದೇ ಮೇ ಆಕರ್ ಇನ್ ಎಂಟ್ರಿಂಗ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಜರ್ನಲ್. ಜರ್ನಲ್ಗಳಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನು ಬರೆಯುವಾಗ ತಪ್ಪುಗಳು ಅಥವಾ ದೋಷಗಳು ಕಂಡು ಬರ್ಬೋದು. ಸಬ್ಸಿಡರಿ ಬುಕ್ಸ್ನಲ್ಲಿ ಎಂಟ್ರಿ ಮಾಡುವಾಗ ಕಂಡು ಬರ್ಬೋದು. ಸೊ ಸಬ್ಸಿಡರಿ ಬುಕ್ಸ್ ಅಂದರೆ ಸ್ಪೆಷಲ್ ಜರ್ನಲ್ಸ್ ಅಂತ ಹೇಳ್ತೀವಿ. ಆರ್ ದೇ ಮೇ ಕ್ರೀಪ್ ಅಟ್ ದ ಟೈಮ್ ಆಫ್ ಪೋಸ್ಟಿಂಗ್ ಇನ್ ಟು ಲೇಜರ್. ಸೊ ಜರ್ನಲ್ಗಳಿಂದ ಲೇಜರ್ಗಳಿಗೆ ಪೋಸ್ಟಿಂಗ್ ಮಾಡುವಾಗ ಲೆಕ್ಕಿಗನ ಅಜಾಗರೂಕತೆಯಿಂದ ಕೆಲವೊಂದು ಅಕೌಂಟ್ಸ್ಗಳು ಬಿಟ್ಟು ಹೋಗ್ಬೋದು. ಎರರ್ಸ್ ಮೇ ಬಿ ಕಮಿಟೆಡ್ while recording, classify or summarizing the accounting transactions. When classifying the accounting transactions, the error may occur. Clear? Okay. So let me explain the classification of errors. Errors in accounting are broadly classified into two categories, which are as follows. First one, errors of principal. Second one, clerical errors. ಇಲ್ಲಿ ದೋಷಗಳನ್ನು ಅಥವಾ ತಪ್ಪುಗಳನ್ನು, ಲೆಕ್ಕ ಬರಹದಲ್ಲಿ ಕಂಡುಬರುವಂಥ ದೋಷಗಳನ್ನು ಮತ್ತು ತಪ್ಪುಗಳನ್ನು ನಾವು ಪ್ರಮುಖವಾಗಿ ಎರಡು ರೀತಿಯಾಗಿ ವರ್ಗೀಕರಣವನ್ನು ಮಾಡ್ತೀವಿ. ಮೊದಲನೆಯದಾಗಿ ಎರರ್ಸ್ ಆಫ್ ಪ್ರಿನ್ಸಿಪಲ್, ಎರಡನೆಯದಾಗಿ ಕ್ಲರ್ಕಲ್ ಎರರ್ಸ್. ಓಕೆ, ಲೆಟ್ ಮೀ ಎಕ್ಸ್ಪ್ಲೇನ್ ಎರರ್ಸ್ ಆಫ್ ಪ್ರಿನ್ಸಿಪಲ್. ಎರರ್ಸ್ ಆಫ್ ಪ್ರಿನ್ಸಿಪಲ್ ಟೇಕ್ ಪ್ಲೇಸ್ ವೆನ್ ಎ ಟ್ರಾನ್ಸಾಕ್ಷನ್ ಈಸ್ ರಿಕಾರ್ಡೆಡ್ ವಿದೌಟ್ ಹ್ಯಾವಿಂಗ್ regard to the fundamental principles of bookkeeping and accountancy. Suppose the accountant records the transactions in the books of account without having the principles of accountancy. ಒಂದು ವೇಳೆ ಲೆಕ್ಕ ಬರಹಗಾರನು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಲೆಕ್ಕ ಬರಹದ ನಿಯಮಗಳ ಪ್ರಕಾರ ಬರೆಯದೇ ಇದ್ದಾಗ ಅಲ್ಲಿ ದೋಷಗಳು, ತಪ್ಪುಗಳು ಕಂಡುಬರುತ್ತವೆ. ಇಂಥ ದೋಷಗಳಿಗೆ, ಇಂಥ ತಪ್ಪುಗಳಿಗೆ ನಾವು ಎರರ್ಸ್ ಆಫ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಕ್ಲಿಯರ್? ಓಕೆ. ಎರರ್ಸ್ ಆಫ್ ಪ್ರಿನ್ಸಿಪಲ್ ಸೇಡ್ ಟು ಆಕರ್ ವೆನ್ ದ ಅಕೌಂಟೆಂಟ್ ರೆಕಾರ್ಡ್ಸ್ ಎ ಟ್ರಾನ್ಸಾಕ್ಷನ್ that doesn't comply with the rules of accounting. As per accounting rules, for every debit there should be a corresponding credit. The accountant, when the recording the transactions in the books of account, suppose if he doesn't follow the rules of accounting, at that time some of the errors occur. Such type of errors are called errors of principal. ಕೆಲವೊಂದು ಸಂದರ್ಭದಲ್ಲಿ ವ್ಯವಹಾರದ ವಹಿವಾಟುಗಳನ್ನು ಲೆಕ್ಕಿಗನು ಲೆಕ್ಕ ಪುಸ್ತಕದಲ್ಲಿ ಬರೆಯುವಾಗ ಅಕೌಂಟೆನ್ಸಿಯ ರೂಲ್ಸನ್ನು ಫಾಲೋ ಮಾಡದೇ ಇದ್ದಾಗ ಈ ರೀತಿಯ ದೋಷಗಳು ಕಂಡು ಬರುತ್ತವೆ. ಆ್ಯಸ್ ಪರ್ ಅಕೌಂಟಿಂಗ್ ರೂಲ್ ಅಂದರೆ ಲೆಕ್ಕ ಬರಹದ ನಿಯಮಗಳು ಏನು? ಡಬಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅಂದರೆ ಎವ್ರಿ ಟ್ರಾನ್ಸಾಕ್ಷನ್ ಹ್ಯಾಸ್ ಟು ಆಸ್ಪೆಕ್ಟ್. ಒನ್ ಡೆಬಿಟ್ ಆಸ್ಪೆಕ್ಟ್, ಎನದರ್ ಒನ್ ಇಸ್ ದ ಕ್ರೆಡಿಟ್ ಆಸ್ಪೆಕ್ಟ್. ಸೊ ಪ್ರತಿಯೊಂದು ವ್ಯವಹಾರದ ಚಟುವಟಿಕೆಯು ಎರಡು ರೀತಿಯಾದಂಥ ಅಂಶಗಳನ್ನು ಒಳಗೊಂಡಿರ್ತದೆ. ಒಂದು ಡೆಬಿಟ್ ಆಸ್ಪೆಕ್ಟು, ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟ್. ಕ್ಲಿಯರ್? ನಾವು ಒಂದು ಆಸ್ಪೆಕ್ಟನ್ನು ಡೆಬಿಟ್ ಮಾಡಿದ್ರೆ ಇನ್ನೊಂದು ಆಟೋಮೆಟಿಕ್ ಏನಾಗಿರಬೇಕು? ಕ್ರೆಡಿಟ್ ಆಗಿರಬೇಕು. ಸೊ ಇವುಗಳ ಜ್ಞಾನವಿಲ್ಲದೆ ಲೆಕ್ಕಿಗನು ವ್ಯವಹಾರದ ಚಟುವಟಿಕೆಗಳನ್ನು ಲೆಕ್ಕ ಪುಸ್ತಕದಲ್ಲಿ ಬರೆದಾಗ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ಗಳು ಏನಾಗ್ತವೆ? ಅರೈಸ್ ಆಗ್ತವೆ. ಕ್ಲಿಯರ್? ಓಕೆ. ಸೊ
Let me explain you some of the examples relating to the errors of principle. First one, constructing a ಗೋಡಾವನ. ಸೊ ಗೋಡಾವನವನ್ನು ನಿರ್ಮಾಣ ಮಾಡೋದು ಇದೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಸಮಟೈಮ್ಸ್ ದ ಅಕೌಂಟೆಂಟ್ ಮೇ ಬಿ ಟ್ರೀಟೆಡ್ ಆ್ಯಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ಲೆಕ್ಕಿಗನಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಇವೆರಡರ ನಡುವಿನ ವ್ಯತ್ಯಾಸ ಗೊತ್ತಿರದೇ ಇದ್ದಾಗ, ಅಂದರೆ ಈ ಲ್ಯಾಕ್ ಆಫ್ ನಾಲೆಜ್ ಅಬೌಟ್ ದ ಅಕೌಂಟಿಂಗ್ ರೂಲ್ಸ್, ಲೆಕ್ಕ ಬರದ ನಿಯಮಗಳ ಬಗ್ಗೆ ಆತನಿಗೆ ತಿಳುವಳಿಕೆ ಇಲ್ಲದೇ ಇದ್ದಾಗ ಸೊ ಈ ರೀತಿಯಾದಂಥ ಅಂದರೆ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ಗಳು ಸಂಭವಿಸುತ್ತವೆ. So next one, sometimes adjustments are not taken into account or consideration while preparing the final accounts. ಫೈನಲ್ ಅಕೌಂಟ್ಸ್ಗಳನ್ನು ಪ್ರಿಪೇರ್ ಮಾಡುವಾಗ, ಸೊ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಿಪೇರ್ ಮಾಡುವಾಗ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಅಂದರೆ ಎಕ್ಸ್ಪೆನ್ಸಸ್ಗಳಿಗೆ ಸಂಬಂಧಪಟ್ಟಂಥ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಕಾನ್ಸಿಡರೇಷನ್ ಮಾಡದೆ ಫೈನಲ್ ಅಕೌಂಟ್ಸ್ಗಳನ್ನು ಪ್ರಿಪೇರ್ ಮಾಡೋದು ಕೂಡ ಅದು ಎರರ್ಸ್ ಆಫ್ ಪ್ರಿನ್ಸಿಪಲ್ ಆಗುತ್ತೆ. ಥರ್ಡ್ ಒನ್, ಪರ್ಚೇಸ್ ಆಫ್ ಫರ್ನಿಚರ್ ಫಾರ್ ₹5,000 ಫಾರ್ ಎ ಬಿಸ್ನೆಸ್. ಸೊ ವ್ಯವಹಾರದ ಉದ್ದೇಶಕ್ಕೋಸ್ಕರ ಫರ್ನಿಚರ್ ಪೀಠೋಪಕರಣಗಳನ್ನು ಖರೀದಿ ಮಾಡಿದಾಗ ಎಂಟ್ರೀಸ್ ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಆಗುತ್ತೆ ಆ್ಯಸ್ ಪರ್ ಅಕೌಂಟಿಂಗ್ ರೂಲ್ಸ್. ಕ್ಲಿಯರ್? ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಅದರ್ವೈಸ್ ಅಕೌಂಟೆಂಟ್ ಟ್ರೀಟೆಡ್ ಆ್ಯಸ್ ಎ ಪರ್ಚೇಸ್ ಆಫ್ ಎ ಫರ್ನಿಚರ್ ಆ್ಯಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸೊ ಅದನ್ನು ತಪ್ಪು ಮಾಡಿದಾಗ ಏನಾಗುತ್ತೆ, ಅದು ಪರ್ಚೇಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಆಗುತ್ತೆ. ಸೊ ಇದು ಲೆಕ್ಕಿಗನಿಗೆ ಇರುವಂತಹ ಲೆಕ್ಕ ಬರಹದ ಅಜ್ಞಾನವನ್ನು ತೋರಿಸ್ಕೊಡುತ್ತೆ. ಸೊ ಪರ್ಚೇಸ್ ಎ ಫರ್ನಿಚರ್ ಫಾರ್ ₹5,000 ಫಾರ್ ಎ ಬಿಸ್ನೆಸ್ ಅಂದಾಗ ನಾವು ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಂತ ಬರೀಬೇಕು. ಸೊ ಇದು ಆ್ಯಸ್ ಪರ್ ಅಕೌಂಟಿಂಗ್ ರೂಲ್ಸ್ ಪ್ರಕಾರ ಈ ರೀತಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಟ್ರೀಟ್ ಮಾಡ್ತೀವಿ. ಒಂದು ವೇಳೆ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿ ಟ್ರೀಟ್ ಮಾಡಿದಾಗ ಅದು ತಪ್ಪು. ಆವಾಗ ಪರ್ಚೇಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಆಗಿಬಿಡುತ್ತೆ, ಅಂದರೆ ಪರ್ಚೇಸ್ ಅಕೌಂಟ್ ಡೆಬಿಟ್ ಮಾಡಬೇಕಾಗುತ್ತೆ. ಸೊ ಇದು ಎರರ್ಸ್ ಆಫ್ ಪ್ರಿನ್ಸಿಪಲ್. ಓಕೆ, ಕ್ಲಿಯರ್? ಲೆಟ್ ಮೀ ಎಕ್ಸ್ಪ್ಲೇನ್ ಕ್ಲರ್ಕಲ್ ಎರರ್ಸ್. ಕ್ಲರ್ಕಲ್ ಎರರ್ಸ್ ಆರ್ ದೋಸ್ ಎರರ್ಸ್ that are generated from the improper recording of transactions. ವ್ಯವಹಾರದ ವಹಿವಾಟುಗಳನ್ನು ಅಸಮರ್ಪಕವಾಗಿ ಅಕೌಂಟ್ ಪುಸ್ತಕದಲ್ಲಿ ಬರೆದಾಗ ಈ ರೀತಿಯ ತಪ್ಪುಗಳು ಅಥವಾ ದೋಷಗಳು ಉತ್ಪತ್ತಿಯಾಗುತ್ತವೆ. ಕ್ಲಿಯರ್? ಕ್ಲರ್ಕಲ್ ಎರರ್ಸ್ ಆರ್ ಫರ್ದರ್ ಆಫ್ 3 ಟೈಪ್ಸ್. ನಾವು ಕ್ಲರ್ಕಲ್ ಎರರ್ಸ್ಗಳನ್ನು ಮತ್ತೆ 3 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಫಸ್ಟ್ ಒನ್, ಎರರ್ಸ್ ಆಫ್ ಒಮಿಷನ್. ಸೆಕೆಂಡ್ ಒನ್, ಎರರ್ಸ್ ಆಫ್ ಕಮಿಷನ್. ಥರ್ಡ್ ಒನ್, ಕಾಂಪೆನ್ಸೇಟಿಂಗ್ ಎರರ್ಸ್. ಓಕೆ, ಕ್ಲಿಯರ್? ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಒನ್ ಬೈ ಒನ್. ಸೊ that is errors of omission. Errors of omission are those types of errors that are generated when the accountant forgets to record an entry. ಎರರ್ಸ್ ಆಫ್ ಒಮಿಷನ್ ಯಾವ ರೀತಿಯಾಗಿ ಸಂಭವಿಸುತ್ತವೆ ಎಂದರೆ, ಈಗಾಗಲೇ ನಾನು ನಿಮಗೆ ಹೇಳಿರುವ ಹಾಗೆ ಲೆಕ್ಕಿಗನ ಅಸಮರ್ಪಕ ಎಂಟ್ರಿಗಳಿಂದ ಈ ರೀತಿಯಾದಂಥ ದೋಷಗಳು ಉತ್ಪತ್ತಿಯಾಗುತ್ತವೆ. ಸೊ ಲೆಕ್ಕಿಗನು ವ್ಯವಹಾರದ ವಹಿವಾಟುಗಳನ್ನು ಲೆಕ್ಕ ಪುಸ್ತಕದಲ್ಲಿ ಬರೆಯುವುದನ್ನು ಮರೆತಾಗ, ಕ್ಲಿಯರ್? ವೆನ್ ದ ಅಕೌಂಟೆಂಟ್ ಫಾರ್ಗೆಟ್ಸ್ ಟು ರೆಕಾರ್ಡ್ ಆ್ಯನ್ ಎಂಟ್ರಿ. ಸೊ ಟ್ರಾನ್ಸಾಕ್ಷನ್ಸ್ಗಳನ್ನು ಲೆಕ್ಕ ಪುಸ್ತಕದಲ್ಲಿ ಬರೆಯುವುದನ್ನು ಮರೆತಾಗ ಈ ರೀತಿಯಾದಂಥ ಎರರ್ಸ್ಗಳು ಉತ್ಪತ್ತಿಯಾಗುತ್ತವೆ. ಕ್ಲಿಯರ್? ಓಕೆ. ಸೊ ಆ್ಯನ್ ಎರರ್ ಆಫ್ ಒಮಿಷನ್ ಟೇಕ್ಸ್ ಪ್ಲೇಸ್ ವೆನ್ ಎ ಟ್ರಾನ್ಸಾಕ್ಷನ್ ಈಸ್ ಕಂಪ್ಲೀಟ್ಲಿ ಆರ್ ಪಾರ್ಷಿಯಲಿ ನಾಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಸೊ ಇನ್ನು ಬೇರೆ ರೀತಿಯಲ್ಲಿ ಹೇಳೋದಾದರೆ, ಎರರ್ಸ್ ಆಫ್ ಒಮಿಷನ್
ಯಾವ ರೀತಿಯಾಗಿ ಉತ್ಪತ್ತಿಯಾಗುತ್ತವೆ ಅಂದರೆ, ವ್ಯವಹಾರದ ವಹಿವಾಟನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃವಾಗಿ ಲೆಕ್ಕ ಪುಸ್ತಕದಲ್ಲಿ ಲೆಕ್ಕಿಗನು ಬರೆಯದೇ ಇದ್ದಾಗ ಕೂಡ ಎರರ್ಸ್ ಆಫ್ ಒಮಿಷನ್ ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, there are two types of errors of omission. So there are two variations in errors of omission. ಎರರ್ಸ್ ಆಫ್ ಒಮಿಷನಲ್ಲಿ ನಾವು ಎರಡು ರೀತಿಯ ಎರರ್ಸ್ಗಳನ್ನು ನೋಡ್ಬೋದು. ಒನ್ ಈಸ್ ಕಂಪ್ಲೀಟ್ ಒಮಿಷನ್ ಆಫ್ ಟ್ರಾನ್ಸಾಕ್ಷನ್, ಸೊ ಇನ್ ವಿಚ್ ದ ಟ್ರಾನ್ಸಾಕ್ಷನ್ ಈಸ್ ನಾಟ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಈ ರೀತಿಯ ದೋಷದಲ್ಲಿ, ತಪ್ಪಿನಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನು ಸಂಪೂರ್ಣವಾಗಿ ಬರೆಯೋದನ್ನು ಬಿಟ್ಟಾಗ, ಲೆಕ್ಕ ಪುಸ್ತಕದಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನು ಸಂಪೂರ್ಣವಾಗಿ ಬರೆಯೋದನ್ನು ಬಿಟ್ಟಾಗ ಈ ರೀತಿಯ ದೋಷಗಳು ಸಂಭವಿಸುತ್ತವೆ. ಸೊ ದ್ಯಾಟ್ ಈಸ್ ಕಂಪ್ಲೀಟ್ ಒಮಿಷನ್ ಆಫ್ ಎರರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಫೇಲ್ಯೂರ್ ಟು ರಿಕಾರ್ಡ್ ದ ಪರ್ಚೇಸ್ ಆಫ್ ಆ್ಯನ್ ಅಸೆಟ್. ಒಂದು ಅಸೆಟ್ಟನ್ನು ವ್ಯವಹಾರಕ್ಕೋಸ್ಕರ ಖರೀದಿ ಮಾಡಿದಾಗ ಈ ಟ್ರಾನ್ಸಾಕ್ಷನ್ನ ನಾವು ಲೆಕ್ಕ ಪುಸ್ತಕದಲ್ಲಿ ಬರೆಯದೇ ಇದ್ದಾಗ ಅದು ಕಂಪ್ಲೀಟ್ ಒಮಿಷನ್ ಆಫ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕ್ಲಿಯರ್? ಸೊ ಆಲ್ರೆಡಿ ಯು ಹ್ಯಾವ್ ನೋ ದ್ಯಾಟ್ ಎವ್ರಿ ಟ್ರಾನ್ಸಾಕ್ಷನ್ ಹ್ಯಾಸ್ ಟೂ ಆಸ್ಪೆಕ್ಟ್, ಒನ್ ಡೆಬಿಟ್ ಆಸ್ಪೆಕ್ಟ್ ಆ್ಯಂಡ್ ಕ್ರೆಡಿಟ್ ಆಸ್ಪೆಕ್ಟ್. ವ್ಯವಹಾರದ ಡೆಬಿಟ್ ಆಸ್ಪೆಕ್ಟು ಮತ್ತು ಕ್ರೆಡಿಟ್ ಆಸ್ಪೆಕ್ಟ್ ಎರಡನ್ನೂ ನಾವು ಬರೆಯೋದನ್ನು ಬಿಟ್ಟಾಗ, ಸೊ ವೆನ್ accountant forgets to record both the aspects of transaction, so at that situation some of the errors may occur, so that is complete errors of omission. So the second type of error is the partial omission. ಸೊ ನಾವು ಎರರ್ಸ್ ಆಫ್ ಒಮಿಷನಲ್ಲಿ ಎರಡನೇ ಟೈಪನ್ನು ನೋಡೋದಾದರೆ, ಸೊ ಅದು ಪಾರ್ಷಿಯಲ್ ಎರರ್ಸ್ ಆಫ್ ಒಮಿಷನ್ ಅಂತೀವಿ. in which the accountant records the transaction in either debit or credit side and forgets to record the transactions on the opposite side. ಸೊ ಇಲ್ಲಿ ಲೆಕ್ಕಿಗನು ವ್ಯವಹಾರದ ಟ್ರಾನ್ಸಾಕ್ಷನ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ ಪರ್ಚೇಸ್ ಎ ಫರ್ನಿಚರ್ ಫಾರ್ ₹5,000. ಸೊ ಇಲ್ಲೇನಿದೆ ಅಲ್ಲ, ಇದು ಪರ್ಚೇಸ್ ಅಕೌಂಟ್ ಡೆಟರ್ ಟು ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಆಗುತ್ತೆ. ಸೊ ಫರ್ನಿಚರ್ ಅಕೌಂಟ್ನಲ್ಲಿ ಡೆಬಿಟ್ ಮಾಡಿಬಿಟ್ಟು, ಫರ್ನಿಚರ್ ಅಕೌಂಟನ್ನು ಡೆಬಿಟ್ ಮಾಡಿ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡುವುದನ್ನು ಮರೆತಾಗ ಅಕೌಂಟೆಂಟ್ ಫಾರ್ಗೆಟ್ಸ್ ಟು ರಿಕಾರ್ಡ್ ಆ್ಯಂಡ್ ಕ್ರೆಡಿಟ್ ಆಸ್ಪೆಕ್ಟ್. ಸೊ ದ್ಯಾಟ್ ಟೈಪ್ ಆಫ್ ಎರರ್ ಈಸ್ ಕಾಲ್ಡ್ ಪಾರ್ಷಿಯಲ್ ಎರರ್ಸ್ ಆಫ್ ಒಮಿಷನ್. ಕ್ಲಿಯರ್? ಓಕೆ. Let me explain errors of commission. These types of error result from the negligence of the person who is in charge of recording the transactions. ವ್ಯವಹಾರದ ಚಟುವಟಿಕೆಗಳನ್ನು ಬರೆಯುವಂಥ ವ್ಯಕ್ತಿಯ ಅಜಾಗರೂಕತೆಯಿಂದ ಈ ರೀತಿಯ ತಪ್ಪುಗಳು ಸಂಭವಿಸುತ್ತವೆ. ಎರರ್ of commission take place when some transactions is incorrectly recorded in the books of account. ಸೊ ಲೆಕ್ಕ ಪುಸ್ತಕದಲ್ಲಿ ಲೆಕ್ಕಿಗನು ಬರೆಯುವಾಗ ತಪ್ಪಾಗಿ ಬರೆಯೋದು, ಅಂದರೆ ಟ್ರಾನ್ಸಾಕ್ಷನ್ಸ್ಗಳನ್ನು ತಪ್ಪಾಗಿ ಬರೆಯೋದು. ಸೊ ಎರರ್ಸ್ ಆಫ್ ಒಮಿಷನ್ನಲ್ಲಿ ಬರೆಯೋದನ್ನು ಮರೆಯೋದು, ಅಲ್ಲಿ ಬರೆಯೋದನ್ನು ಲೆಕ್ಕಿಗನು ಮರಿತಾನ. ಬಟ್ ಎರರ್ಸ್ ಆಫ್ ಕಮಿಷನಲ್ಲಿ ಮರೆಯದೆ ಟ್ರಾನ್ಸಾಕ್ಷನ್ಸ್ಗಳನ್ನು ಬರಿತಾನ, ಹೀಗೆ ತಪ್ಪಾಗಿ. ಸೊ ದಟ್ ಈಸ್ ದಟ್ ಸೇಸ್ ನೆಗ್ಲಿಜೆನ್ಸಿ ಆಫ್ ದ ಪರ್ಸನ್ ವೆನ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ಸೊ ಎರರ್ಸ್ ಆಫ್ ಕಮಿಷನ್ ಟೇಕ್ ಪ್ಲೇಸ್ ವೆನ್ ಸಮ್ ಟ್ರಾನ್ಸಾಕ್ಷನ್ಸ್ incorrectly recorded in the account book. Clear? Okay. So let us know some examples relating to this type of error. First one, recording of incorrect amounts. ಸೊ ಲೆಕ್ಕ ಪುಸ್ತಕದಲ್ಲಿ ಅಮೌಂಟನ್ನು ಬರೆಯುವಾಗ ತಪ್ಪಾಗಿ ಬರೆಯೋದು.
ಫಾರ್ ಎಕ್ಸಾಂಪಲ್ ಪ್ರೇಮ್ಸ್ ಅಕೌಂಟ್ ವಿತ್ rupees 107 ಇನ್ಸ್ಟೆಡ್ ಆಫ್ ₹100. ಪ್ರೇಮ್ ಅಕೌಂಟ್ ನಾವು ಡೆಬಿಟ್ ಮಾಡ್ತಾ ಇದ್ದೀವಿ ಅಂದರೆ ಪ್ರೇಮ್ ಅಕೌಂಟನ್ನು ಡೆಬಿಟ್ ಮಾಡುವಾಗ ₹100 ಡೆಬಿಟ್ ಮಾಡುವ ಬದಲು ₹107 ಡೆಬಿಟ್ ಮಾಡೋದು. ಸೊ ಇಟ್ ಈಸ್ ದ ರೆಕಾರ್ಡಿಂಗ್ ಆಫ್ ಇನ್ಕರೆಕ್ಟ್ ಅಮೌಂಟ್ಸ್. ಸೊ ಇದು ಎರರ್ಸ್ ಆಫ್ ಕಮಿಷನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಎನದರ್ ಎಕ್ಸಾಂಪಲ್ ಫಾರ್ ದಿಸ್ ಟೈಪ್ ಆಫ್ ಎರರ್, ಸೊ ದಟ್ ಈಸ್ ಇನ್ಕರೆಕ್ಟ್ ಟೋಟಲಿಂಗ್ ಇನ್ ದ ಲೇಜರ್ ಆರ್ ಸಬ್ಸಿಡರಿ ಬುಕ್ಸ್ ಆರ್ ಪೋಸ್ಟಿಂಗ್ ಆಟ್ ದ ರಾಂಗ್ ಸೈಡ್ ಆಫ್ ಲೇಜರ್ ಅಕೌಂಟ್ಸ್. ಪೋಸ್ಟಿಂಗ್ ಇನ್ ರಾಂಗ್ ಸೈಡ್ ಅಂದರೆ ನಾವು ಲೇಸರ್ಗಳನ್ನು ಟೋಟಲ್ ಮಾಡ್ತಾ ಇರ್ತೀವಿ, ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡು. ಸೊ ಅವಾಗ ಟೋಟಲ್ ಮಾಡುವಾಗ ರಾಂಗ್ ಆಗಿರ್ಬೋದು, ಸೊ ತಪ್ಪಾಗಿ ಟೋಟಲ್ ಮಾಡೋದಾಗಿರ್ಬೋದು. ಸೊ ಸಬ್ಸಿಡೈರಿ ಅಮೌಂಟನ್ನು ತಪ್ಪಾಗಿ ಟೋಟಲ್ ಮಾಡೋದಾಗಿರ್ಬೋದು, ಅಥವಾ ಜರ್ನಲ್ ಟು ಲೇಸರ್ಗಳಿಗೆ ಎಂಟ್ರಿಗಳನ್ನು ಪೋಸ್ಟಿಂಗ್ ಮಾಡುವಾಗ ಡೆಬಿಟ್ ಸೈಡ್ ಮಾಡೋ ಬದಲು ಕ್ರೆಡಿಟ್ ಸೈಡ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲ ಎರರ್ಸ್ ಆಫ್ ಕಮಿಷನ್ಸ್ಗಳಿಗೆ ಉದಾಹರಣೆಗಳು. ಕ್ಲಿಯರ್? ಓಕೆ. ಲೆಟ್ ಮೀ ಎಕ್ಸ್ಪ್ಲೇನ್ another important type of clerical errors, that is compensating errors. Compensating errors occur when one wrong entry neutralizes the impact of another incorrect entry. These entries cancels the other error that is recorded. ಸೊ ಒಂದು ತಪ್ಪಾದ ಟ್ರಾನ್ಸಾಕ್ಷನನ್ನು ನಮೂದು ಮತ್ತೊಂದು ತಪ್ಪಾದ ಟ್ರಾನ್ಸಾಕ್ಷನ್ ನಮೂದಿನ ಪರಿಣಾಮವನ್ನು ತಟಸ್ಥಗೊಳಿಸ್ತದಂತ ಹೇಳ್ಬೋದು. ಅಂದರೆ ಒಂದು ತಪ್ಪು ಇನ್ನೊಂದು ತಪ್ಪಿನ ಪರಿಣಾಮವನ್ನು ಏನು ಮಾಡ್ತದೆ, ನ್ಯೂಟ್ರಲೈಸ್ ಮಾಡ್ತದೆ ಅಂತ ಹೇಳ್ಬೋದು. ಸೊ ಈ ದೋಷಗಳು ಸಂಭವಿಸೋದನ್ನು ನಾವೇನು ಕರಿತೀವಪ್ಪ ಅಂದರೆ ಇಲ್ಲಿ ಕಾಂಪೆನ್ಸೇಟಿಂಗ್ ಎರರ್ಸ್ ಅಂತ ಕರಿತೀವಿ. ಕ್ಲಿಯರ್? ಓಕೆ. So let me explain one example for the compensating errors. Rani's account was to be debited with ₹100 instead of ₹10. ಸೊ ನಾವು ರಾಣಿ ಅಕೌಂಟ್ಗೆ ₹10 ಡೆಬಿಟ್ ಮಾಡುವ ಬದಲು ₹100 ಡೆಬಿಟ್ ಮಾಡೋದು ಇದು ತಪ್ಪುದು. ಇಟ್ಸ್ ಎ ರಾಂಗ್ ಎರರ್. ಇಟ್ ಈಸ್ ನ್ಯೂಟ್ರಲೈಸಸ್ ಬೈ ದ ಎನದರ್ wrong entry. So that is Shyam's account was debited with ₹10 instead of ₹100. So Shyam's account to ₹100 ಡೆಬಿಟ್ ಮಾಡೋ ಬದಲು ₹10 ಡೆಬಿಟ್ ಮಾಡಿದಾಗ, ಸೊ ಈ ರಾಂಗ್ ಎಂಟ್ರಿ ಇನ್ನೊಂದು ರಾಂಗ್ ಎಂಟ್ರಿ ಏನು ಮಾಡ್ತು, ನ್ಯೂಟ್ರಲೈಸೇಷನ್ ಮಾಡ್ತು, ತಟಸ್ಥಗೊಳಿಸ್ತು. ಸೊ ಸಚ್ ಟೈಪ್ ಆಫ್ ಎರರ್ಸ್ ಆರ್ ಕಾಲ್ಡ್ ಕಾಂಪೆನ್ಸೇಟಿಂಗ್ ಎರರ್ಸ್. ಸೊ ಈ ಎರಡು ರಾಣೀಸ್ ಅಕೌಂಟು ಮತ್ತು ಶ್ಯಾಮ್ಸ್ ಅಕೌಂಟು ಡಿಫ್ರೆನ್ಸ್ 110 110 90. ಸೊ 99 ಏನಾಯ್ತು, ಇಲ್ಲಿ 1990 ಕ್ಯಾನ್ಸಲ್ ಆಯಿತು. ಕ್ಲಿಯರ್? ಓಕೆ. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಯು ದ ಅಡ್ವಾಂಟೇಜಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ಓಕೆ. ಟುಡೇಸ್ ಕ್ಲಾಸ್ ಈಸ್ ಕಂಪ್ಲೀಟೆಡ್.